ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಮನೆ ಕ್ಲೀನಿಂಗ್ ನಡೀತಾ ಇದೆ. ಆ್ಯಕ್ಚುಲಿ ಇವತ್ತು ಸೋಫಾ ಎಲ್ಲ ಸ್ವಲ್ಪ ಶಿಫ್ಟ್ ಮಾಡಿ ರೀಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಹೊರಗಡೆ ನಾಳೆ ಫಂಕ್ಷನ್ ಇರೋದ್ರಿಂದ ಇವತ್ತು ಪೆಂಡಲ್ ಹಾಕೋದಕ್ಕೆ ಅಂತ ಅಂದ್ಬಿಟ್ಟೆಲ್ಲ ಬಂದಿದ್ದಾರೆ. ಸೊ ಮನೆ ಫುಲ್ಲು ಮೆಸ್ಸಿಯಾಗಿದೆ. ಅದನ್ನೆಲ್ಲ ಈಗ ಫುಲ್ ಕ್ಲೀನ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಏನಂತ ಅಂದರೆ ನಾಳೆ ಫಂಕ್ಷನ್ ಅಂದರೆ ಯೂಶ್ವಲಿ ಹಿಂದಿನ ದಿನವೇ ಪೆಂಡಲೆಲ್ಲ ಹಾಕಿಬಿಡ್ತಾರೆ. ಆ್ಯಂಡ್ ಕಾರೆಲ್ಲ ಹೊರಗಡೆ ನಿಲ್ಲಿಸ್ಬೇಕು. ನಮ್ಮ ಅಥರ್ವ ಕೂಡ ಸಣ್ಣ ಪುಟ್ಟ ಸಹಾಯನ ಮಾಡ್ತಾ ಇದ್ದಾನೆ. ಆ್ಯಂಡ್ ಕೆಲಸ ಅಂತೂ ತುಂಬಾ ಇದೆ. ವಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡಿಕೊಂಡು ನವೀನ್ ಆದಷ್ಟು ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಎಷ್ಟು ಕೆಲಸ ಮಾಡಿದ್ರೂ ಮುಗೀತಾನೇ ಇಲ್ಲ. ಆರ್ಯನ ಅಮ್ಮನ ಮನೆ ಬಿಟ್ಟು ನಾವು ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಇಲ್ಲಿ ಪೆಂಡಲೆಲ್ಲ ಹಾಕ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಂತ ಅಂದರೆ ಮನೇಲಿ ನಮ್ಮ ಅಥರ್ವ ಎಷ್ಟು ಕೆಲಸ ಕೊಡ್ತಾನೆ ಅಂತ ಅಂದರೆ ಅವನು ಹೋಗಿ ಬಂದು ಏನಾದರೂ ಒಂದು ಮಾತಾಡಿಸ್ತಾನೆ ಇರ್ತಾನೆ. ನಾನ್ ಸ್ಟಾಪ್ ಮಾತು. ನಾನು ಹೇಳ್ತೀನಲ್ಲ ಯಾವಾಗಲೂ ಅಥರ್ವ ಮಾತಾಡ್ತಾ ಇರ್ತಾನೆ ಅಂತ. ಅವನಿಗೆ ಕೇಳೋ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಹೇಳ್ಕೊಂಡು ಜೊತೆಗೆ ಕೆಲಸ ಮಾಡ್ಕೋಬೇಕಾಗ್ತಿರುತ್ತೆ. ಅದಕ್ಕೆ ಬೈಕೊಂಡು ಅವನ ಜೊತೆ ಜಗಳ ಆಡಿಕೊಂಡು ಇಬ್ಬರು ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿದ್ದ ಬಟ್ಟೆಗಳೆಲ್ಲ ತೆಗೆದಿಟ್ಟಾಯಿತು. ಇನ್ನು ಕಿಚನ್ ಫುಲ್ ಮೆಸ್ಸಿಯಾಗಿದೆ, ಅದನ್ನು ಕ್ಲೀನ್ ಮಾಡ್ಕೊಬೇಕು. ಆ್ಯಂಡ್ ಈಗ ನೀವು ನೋಡ್ತಾ ಇದ್ದೀರಲ್ಲ, ಹಾಲ್ ಕಂಪ್ಲೀಟಾಗಿ ಈಗ ಮನೆ ಫುಲ್ಲು ಕ್ಲೀನ್ ಮಾಡಿದ್ದಾಯಿತು. ಆಲ್ಮೋಸ್ಟ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು. ಆ ಸೋಫಾ ಕವರ್ಸ್ ಎಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿ ಅದ್ರ ಜೊತೆಗೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ಗೆ ಥರನೇ ಆಗೋಯಿತು. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪಕ್ಕದಲ್ಲೇ ಏನು ಪೆಂಡಲ್ ಹಾಕ್ಸಿರೋ ಅಂಥದ್ದು ಸೇಮ್ ಲಾಸ್ಟ್ ಏನು ಸೀಮಂತ ಟೈಮಲ್ಲಿ ಏನು ಪ್ಲ್ಯಾನ್ ಮಾಡಿದ್ವಿ ಅದೇ ಥರನೇ ಪ್ಲ್ಯಾನ್ ಮಾಡಿ ಹಾಕ್ಸಿರೋ ಅಂಥದ್ದು. ಕಾರ್ ಕೂಡ ಹೊರಗಡೆ ತೆಗೆದಿದ್ದಾರೆ. ಈಗೆಲ್ಲ ರೆಡಿಯಾಗಿದೆ. ಇಲ್ಲಿ ಅವರಂತೂ ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ಹಾಕ್ಬಿಟ್ಟು ಹೊರಟ್ಬಿಟ್ರು. ಪಾತ್ರೆಗಳಿರ್ಬೋದು, ಬೇಕಾಗಿರೋವಂಥ ಪಾತ್ರೆಗಳು ಮತ್ತು ಊಟದ ಟೇಬಲ್ಲು, ಚೇರ್ಸು ಪ್ರತಿಯೊಂದು ಕೂಡ ಅರೇಂಜ್ ಮಾಡಿಬಿಟ್ಟು ಹೊರಟೋಗಿದ್ದಾರೆ. ಆ್ಯಂಡ್ ಈಗ ನೀವು ನೋಡ್ತಾ ಇದ್ದೀರಲ್ಲ, ಹೌದು ಸೇಮ್ ಇದೇ ಥರ ಸೀಮಂತ ಟೈಮಲ್ಲಿ ಹಾಕಿದ್ದಿದ್ದು. ನಾವು ಇದೇ ಥರ ಪ್ಲ್ಯಾನ್ ಮಾಡಿ ಹಾಕ್ಸಿದ್ದು. ಗೃಹ ಪ್ರವೇಶದಲ್ಲಿ ಫುಲ್ಲು ಅದು ಊಟಕ್ಕೆ ಅಂತಲೇ ಇತ್ತು. ಇಲ್ಲಿ ಆಫ್ ಏನು ಮಾಡಿದ್ದೀವಿ, ಏನು ಸ್ಟೇಜ್ಗೆ ಅಂತ ಬಿಟ್ಟು ಇನ್ನು ಆಫ್ ಊಟಕ್ಕೆ ಅಂತ ಹಾಕ್ಸಿರೋದು. ಬಟ್ ಗೃಹ ಪ್ರವೇಶ ಟೈಮಲ್ಲಿ ಫುಲ್ಲು ಊಟಕ್ಕೇ ಇತ್ತು. ಆಗ ಸ್ಟೇಜಿನ ಅವಶ್ಯಕತೆ ಇರಲಿಲ್ವಲ್ಲ. ಆ್ಯಂಡ್ ಇಲ್ಲಿ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕಿರ್ಬೋದು ಮತ್ತು ಎಲ್ಲ ಅರೇಂಜ್ ಹೇಗೆ ಬೇಕೋ ಅದೇ ಥರ ಎಲ್ಲ ಶಾಮಿಯಾನ ಹಾಕಿ ಹೋಗಿದ್ದಾರೆ. ನಾನಿವತ್ತು ಬೆಳಿಗ್ಗೆ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸಿ ಮತ್ತು ಸ್ವಲ್ಪ ಸಲೂನ್ಗೆ ಹೋಗೋದಿತ್ತು. ನಾನು ಅಲ್ಲಿಗೆ ಹೋಗಿ ಬರೋಷ್ಟರಲ್ಲಿ ನವೀನ್ ಕಂಪ್ಲೀಟ್ ಕೆಲಸ ಎಲ್ಲ ಮುಗಿಸಿದ್ರು. ಆ್ಯಂಡ್ ಈಗಲೂ ಸ್ವಲ್ಪ ಕೆಲಸ ಇದೆ. ಮೀನ್ಸ್ ಲಾಸ್ಟ್ ನಾವು ನನ್ನ ಸೀಮಂತ ಟೈಮಲ್ಲಿ ಈ ಥರ ಹಾಕ್ಸಿದ್ದು. ಆ್ಯಂಡ್ ಆ ಡೇಸ್ ನೆನಪಾಗ್ತಾ ಇದೆ ಆ್ಯಕ್ಚುಲಿ ಇವಾಗ ನೋಡ್ತಾ ಇದ್ದರೆ. ಊಟಕ್ಕೆ ಐಸ್ ಕ್ರೀಮ್ ಇರುತ್ತೆ. ಆ್ಯಂಡ್ ಈಗ ನಾವು ಹೊರಗಡೆ ಹೋಗೋದಿದೆ, ಹೊರಡಬೇಕು. ಈಗ ಆ್ಯಕ್ಚುಲಿ ನಾವು ಹೊರಗಡೆ ಹೋಗೋದಿದೆ. ಸ್ವಲ್ಪ ಹೂವು ಮತ್ತು ಆರ್ಯಂದು ಜುವೆಲ್ಸ್ ಹೇಳಿದ್ನಲ್ಲ, ಸರ ಎಲ್ಲ ಮಾಡೋದಕ್ಕೆ ಹಾಕಿದ್ವಿ ಅಂತ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಿದೆ. ಮಾಟಿ ತೋರಿಸಿ ಅಂತ ಕೇಳ್ತಾಯಿದ್ರಿ. ಆ್ಯಕ್ಚುಲಿ ಅದನ್ನು ನಾನು ಕಲೆಕ್ಟ್ ಮಾಡ್ಕೊಂಡಿಲ್ಲ, ಅದನ್ನು ಈಸ್ಕೊಬೇಕು. ಹಾಗೆ ಈಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಿನ್ನ ರಿಂಗ್ ಮನೇಲೇ ಆಯ್ತಲ್ಲ ಆಲ್ರೆಡಿ.
ಈಗ ನಾವು ದೀಪಕ್ ಜ್ಯುವೆಲ್ಸ್ಗೆ ಬಂದ್ವಿ. ಬೇಬಿದು ಚೈನ್ ಹೇಳಿದ್ದೆ ಅಂತ ಹೇಳಿದ್ನಲ್ಲ, ಬೇಬಿ ಚೈನ್ ರೆಡಿ ಇತ್ತು. ಜೊತೆಗೆ ನಾನು ಮಾಡಿ ನಿಮಗೆ ಲಾಸ್ಟ್ ಟೈಮ್ ನಾನು ತೋರಿಸಿದೆ ಮಾಡ್ಲಿಕ್ಕೆ ಹಾಕಿದೆ ಅಂತ ಅಂದ್ಬಿಟ್ಟು, ಬಟ್ ಅದು ಹುಕ್ ಹಾಕಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಇನ್ನೂ ಇಸ್ಕೊಂಡಿರಲಿಲ್ಲ. ಆ ಡಿಸೈನ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ರಮ್ಯಾ ಮಾಡಿ ತೋರಿಸ್ಲೇ ಎಲ್ಲ ಡಿಸೈನ್ ಹೇಗಿದೆ ತೋರಿಸಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ರೆಡಿ ಆ ವಿಡಿಯೋ ನೋಡಿಬಿಟ್ಟು ಇಲ್ಲಿ ದೀಪಕ್ ಜ್ಯುವೆಲ್ಸಿಗೆ ಎಂಕ್ವೈರಿ ಕೂಡ ಹೋಗಿದೆ. ಆ ಮಾಡಿಸಿದಾರಲ್ಲ ಅದ್ರದ್ದು ಡಿಸೈನ್ ಯಾವ ಥರ ಇದೆ ಏನು ಕಳಿಸಿ ಅಂತ ಅಂದ್ಬಿಟ್ಟು. ಅದು ನಾನು ಈಸ್ಕೊಂಡಿರಲಿಲ್ವಲ್ಲ, ಹಾಗಾಗಿ ನಿಮಗೆ ತೋರಿಸಿರಲಿಲ್ಲ. ಫ್ರೆಂಡ್ಸ್ ಇದೇನೆ ನೋಡಿ, ಈ ಥರ ಇರಲಿಲ್ಲ ನನ್ನ ಹತ್ರ. ಗೆಜ್ಜೆ ಮಾಡಿ 3 ಲೇಯರ್ಸ್ದು ಇದೆ, ಬಟ್ ಈ ಥರ ಇರಲಿಲ್ಲ. ಹಾಗಾಗಿ ಈ ಥರನೂ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಬೇಬಿ ಚೈನ್ ಕೂಡ ತುಂಬ ಅದೊಂದು ಪುಟ್ಟದು ಗಣೇಶಂದು ಪೆಂಡೆಂಟ್ನ ಹಾಕ್ಸಿದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಎಲ್ಲ. ಆ್ಯಂಡ್ ಈಗ ಇದನ್ನು ಈಸ್ಕೊಂಡು ಹೋಗಬೇಕು. ನವೀನ್ ಹೇಳಿದರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಂಗಿಲ್ಲ ಶಾಪಲ್ಲಿ ಅಂತ ಅಂದ್ಬಿಟ್ಟು, ಯಾಕಂದರೆ ಟೈಮ್ ಇಲ್ಲ, ಅಷ್ಟೊಂದು ಕೆಲಸಗಳಿದೆ ನಮಗೆ. ಸೊ ನಾವೇನು ಮಾಡಿದ್ವಿ, ಬೇಗ ಇಸ್ಕೊಂಡ್ವಿ. ಅಲ್ಲಿಂದ ನಾವು ನೇರವಾಗಿ ಬಂದಿದ್ದು ಮಾರ್ಕೆಟ್ಗೆ. ನೋಡಿ ಮನೇಲಿ ಎಷ್ಟು ಬ್ಯಾಗ್ಗಳಿರುತ್ತೆ ಅಂತ ಅಂದರೆ ಕೌಂಟ್ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಬ್ಯಾಗ್ ಇರುತ್ತೆ. ಬಟ್ ಮಾರ್ಕೆಟಿಗೆ ಬರಬೇಕಾದ್ರೆ ನೆನಪೇ ಆಗೋದಿಲ್ಲ, ನಾವು ತೊಗೊಂಡೇ ಬರೋದಿಲ್ಲ. ಸೊ ಇಲ್ಲೊಂದು ಬ್ಯಾಗ್ ತೊಗೊಂಡಿದ್ದಾಯಿತು. ಈಗ ಫಸ್ಟ್ ಏನಂತ ಅಂದರೆ ಹೂವು, ಪೂಜಾ ಸಾಮಗ್ರಿಗಳು, ಫ್ರೂಟ್ಸ್ ಇದೆಲ್ಲ ತೊಗೊಳೋದಿದೆ. ಬಟ್ ನಾನು ಹೇಳಿದೆ ಫಸ್ಟ್ ಬೇರೆದೆಲ್ಲ ತೊಗೊಬಿಡೋಣ, ಲಾಸ್ಟಲ್ಲಿ ಹೂ ತೊಗೊಳ್ಳೋಣ, ಯಾಕಂದರೆ ಕೆಳಗಡೆ ಹಾಕ್ಬಿಟ್ರೆ ಹೂ ಇದಾಗ್ಬಿಡುತ್ತೆ ಅಂತ. ಪ್ರಾಬಬ್ಲಿ ಈ ಬ್ಯಾಗ್ ಸಾಲೋದಿಲ್ಲ, ಸುಮ್ಮನೆ ಏನೋ ಶಾಸ್ತ್ರಕ್ಕೆ ಅಂತ ತೊಗೊಂಡವ್ರೆ ಅಷ್ಟೇ ಬ್ಯಾಗ್ನ. ಸೊ ಈಗ ನಾವು ಪೂಜಾ ಸಾಮಗ್ರಿ ಫಸ್ಟ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೊಂದೇನೆಂದರೆ ನಮ್ಮ ಜೊತೆ ನಮ್ಮ ಬಾಲ ಕೂಡ ಬಂದಿದೆ. ಬಾಲ ಅಂದರೆ ಯಾರೂ ಅಲ್ಲ, ನಮ್ಮ ಅಥರ್ವ. ಎಲ್ಲೇ ಹೋದರೂ ಕೂಡ ನಮ್ಮ ಜೊತೆ ಸುತ್ತಬೇಕು. ನಮಗೆ ಬೇಜಾರೇನಂತ ಅಂದರೆ ನಾವು ಸುತ್ತೋದೇ ಕಷ್ಟ ಆಗಿರುತ್ತೆ, ಇವನು ಸುತ್ತುತ್ತಾನಲ್ಲ ಸುಮ್ಮನೆ ಮನೇಲಿ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಊಟ ಮಾಡ್ಕೊಂಡು ಏನಾದ್ರು ತಿನ್ಕೊಂಡು ಇರೋದು ಬಿಟ್ಟು ಅಂತ ಅಂದರೆ ಕೇಳೋದಿಲ್ಲ ಅವನು ಮಾತನ್ನ. ಸೊ ಬರಬೇಕಾದ್ರೂ ಅಷ್ಟೇ ಹಠ ಮಾಡ್ಕೊಂಡು ಬಂದ. ನಾನು ಇಲ್ಲ ನೀನು ಮಲ್ಕೊಂಡಿರು ಆರ್ಯ, ನೀನು ಮಲಗಿರು ಅಂತ ಅಂದರೆ ಕೇಳಲಿಲ್ಲ, ಹತ್ಕೊಂಡು ಬಂದ. ಅದ್ರ ಮಧ್ಯೆ ಏನು ಮಾಡ್ತಾನೆ ಅಂದರೆ ಸ್ಟಾರ್ಟ್ ಮಾಡ್ತಾನೆ. ಹೋಗಿದ್ದ ಕಡೆ ಎಲ್ಲ ಅವನು ಏನು ನೋಡ್ತಾನೆ ಅದೆಲ್ಲ. ಅವನು ತಿನ್ನೋದ್ರ ಬಗ್ಗೆ ಏನೂ ಕೇಳಲ್ಲ ಯಾವಾಗಲೂ. ಆ ಕ್ರಯನ್ಸ್ ಅಂದರೆ ಏನು ಇಷ್ಟನೋ ಏನು ಕತೆನೋ ನನಗಂತೂ ಇದುವರೆಗೂ ಅರ್ಥ ಆಗಿಲ್ಲ. ಮಮ್ಮಿ ಒಂದೇ ಒಂದು ಕ್ರಯನ್ಸ್ ಇದೆ, ಸೊ ನನ್ನ ಕ್ರಯನ್ಸ್ ಬೇಕು ಕೊಡಿಸಿ ಪ್ಲೀಸ್, ನನಗೆ ಕ್ಷಮಿಸ್ಬಿಡಿ ಆಯಿತಾ, ಕೊಡಿಸಿ ಅಂತ ಹಠ ಮಾಡ್ಕೊಂಡು ನಿಂತ್ಕೋತಾನೆ. ಮನೇಲಿ ಒಂದು ಬಾಕ್ಸ್ ಫುಲ್ಲು, ಒಂದು ಬಾಕ್ಸ್ ಇರೋದು, ಪ್ಯಾಕಲ್ಲ, ಒಂದು ಬಾಕ್ಸ್, ದೊಡ್ಡ ಬಾಕ್ಸ್ ಫುಲ್ಲು ಕ್ರಯನ್ಸೇ ಇರೋದು. ಏನು ಅಷ್ಟೊಂದು ಇಷ್ಟ ಆಗುತ್ತೋ ಮಕ್ಕಳಿಗೆ. ಕಲರಿಂಗ್ ಮಾಡೋದಂದರೆ ಅವ್ನಿಗೆ ಪಂಚ ಪ್ರಾಣ. ಆ ಕ್ರಯನ್ಸ್ ಅಂತ ಅಂದರೆ ಅವ್ನಿಗೆ ಯಾವ ತಿಂಡಿ ಕೇಳಲ್ಲ, ಯಾವ ಸ್ನ್ಯಾಕ್ಸ್ ಕೇಳಲ್ಲ, ಊಟ ಕೇಳಲ್ಲ, ಆ ಕ್ರಯನ್ಸ್ನ ಕೇಳ್ತಾನೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ, ಒಂದೇ ಒಂದು ಇದೆ ನನ್ನ ಹತ್ರ ಇರೋದೇ ಒಂದೇ ಒಂದು ಬ್ಲೂ ಅಷ್ಟೇ ಇರೋದು, ನನಗೆ ಕ್ರಯನ್ಸ್ ಕೊಡಿಸಿ ಅಂತ ಅಂದ್ಕೊಂಡು ಅಳ್ಕೊಂಡು ನಿಂತ್ಕೋತಾನೆ. ನಮಗೆ ಸುಮ್ಮನೆ ಇರೋದಕ್ಕೆ ಮತ್ತೆ ಎಷ್ಟು ಅಂತ ಕೊಡಿಸೋದು, ಬೇಡ ಕಣೋ ಅಂದರೆ ಅರ್ಥನೇ ಮಾಡ್ಕೊಳ್ಳಲ್ಲ. ಸೊ ಹೆಂಗೋ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಮಾರ್ಕೆಟ್ ಒಳಗಡೆ ತನಕ ಕರ್ಕೊಂಡು ಬಂದೆ. ಅಲ್ಲಿ ಮಧ್ಯದಲ್ಲಿ ಸ್ಟೇಷ್ನರಿ ನೋಡಿಬಿಟ್ಟು ಅಳೋದಕ್ಕೆ ಶುರು ಮಾಡ್ಕೊಂಡಿದ್ದ. ಇನ್ನು ಸೇವಂತಿಗೆ ಹೂವು ಒಂದು 10 ಮಾರು ಸೇವಂತಿಗೆ ಹೂವು ತೊಗೊಂಡ್ವಿ. ಇರೋ ಹೂಗಳಲ್ಲಿ ಒಂದು ಸುಮಾರಾಗಿ 40 ರೂಪಾಯಿ ಮಾರಕ್ಕೆ ಸಿಕ್ಕಿದ್ದು ಇದು ಒಂದೇ. ಇನ್ನು ಎಲ್ಲವೂ ಕೂಡ ಈ 400-450 ರೂಪಾಯಿ ಮಾರು. ಇನ್ನು ಮೀಟ್ರ್ ಲೆಕ್ಕ ಎಲ್ಲ 200 ಆದರೆ ಮಾರು 400 ಆ ಥರ ಇತ್ತು. ಕಾಕಡ ಹೂವು ಇರ್ಬೋದು, ಎಲ್ಲವೂ ಕೂಡ ಇದೊಂಚೂರು ಪರವಾಗಿಲ್ಲ ಕಾಕಡ. ಇನ್ನು ಮಲ್ಲಿಗೆ ಅಂತೂ ಕೇಳೋಂಗೆ ಇಲ್ಲ, ಸೇವಂತಿಗೆ ಎಲ್ಲವೂ ಕೂಡ ತುಂಬಾ ಕಾಸ್ಟ್ಲಿ ಇತ್ತು ಆಯಿತಾ. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ, ಪೂಜೆ ದೇವರು ಅಂತ ಬಂದಾಗ, ಈ ಹಬ್ಬ ಮತ್ತು ಈ ಪೂಜೆ ಅಂತ ಬಂದಾಗ ಈ ಥರ ಪ್ರೈಸ್ ಜಾಸ್ತಿ ಇದ್ದರೂ ಕೂಡ ನಾವು ತೊಗೊಂಡು ಪೂಜೆ ಮಾಡಲೇಬೇಕು. ಏನಂದರೆ ದೇವರು ಯಾವುದನ್ನು ಆಡಂಬರವಾಗಿ ಮಾಡೋವಂಥ ದೇವ್ರು ಕೇಳಲ್ಲ, ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನಾವು ಮಾಡ್ಬೋದು ಅಲ್ವಾ. ಸೊ ಕನಕಾಂಬರ, ಕಾಕಡ, ಗುಲಾಬಿ, ಸೇವಂತಿಗೆ, ಕಣಕ್ಲೆ ಹೂವು, ಮಲ್ಲಿಗೆ ಹೂವು, ಇಷ್ಟು ಹೂಗಳನ್ನ ಬರೆದಿದ್ರು. ಅಷ್ಟು ಹೂಗಳನ್ನ ತೊಗೊಂಡ್ವಿ. ಅದ್ರ ಜೊತೆಗೆ ಅದು ಏನು ಹಾರ ಕೂಡ ಬರ್ತಿದ್ರು. ಮತ್ತು ಅದೇನು ಇನ್ನೊಂದು ತೋರಣ ಥರ ಡೋರ್ ಹತ್ರ ಹಾಕೋದಕ್ಕೆ ಅವ್ರ ಲ್ಯಾಂಗ್ವೇಜಲ್ಲಿ ಬೇರೆ ಥರನೇ ಏನೋ ಬರ್ತಿದ್ರು. ಸೊ ಅದನ್ನೆಲ್ಲ ಹುಡುಕಿ ತೊಗೊಂಡಿದ್ದಾಯಿತು. ಇಲ್ಲಿ ಒಂದೊಂದು ಥರದಕ್ಕೆ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿದ್ರು. ಈ ದಿನಸಿ ಸಾಮಗ್ರಿನೆಲ್ಲ ತೊಗೊಬರೋದಕ್ಕೆ ಶಿವು ಹೋಗಿದ್ದ. ಆ್ಯಂಡ್ ಈ ತರಕಾರಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಈ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಇಂಥ ತರಕಾರಿ ಐಟಮ್ಸ್ನ ತರೋದಕ್ಕೆ ನಮ್ಮ ಭಾವ ಹೋಗಿದ್ರು. ನಾವು ಪೂಜಾ ಸಾಮಗ್ರಿ ಮತ್ತು ಈ ಹೂಗಳನ್ನೆಲ್ಲ ತೊಗೊಬರೋದಕ್ಕೆ ನಾವು ಬಂದಿದ್ವಿ. ಅದ್ರ ಮಧ್ಯೆ ನಮ್ಮ ಅಥರ್ವನ ಕರ್ಕೊಂಡು ಬಂದಿದ್ವಿ. ಮಧ್ಯ ಅವನನ್ನು ಬೈಕೊಂಡು, ಅವನನ್ನು ಸಂಭಾಳಿಸ್ಕೊಂಡು, ಅವ್ನು ಕೇಳಿದನ್ನು ಕೊಡಿಸ್ಕೊಂಡು
ನಮಗೆ ಏನಂದರೆ ಈಗ 2 ಮಕ್ಳು ಅಮ್ಮನ ಹತ್ರ ಬಿಟ್ಟು ಬಂದರೆ ಇನ್ನು ಅಮ್ಮನಿಗೆ ಹಿಂಸೆ ಕೊಡ್ತಾರೆ, ಹಠ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಬೇಡ, ಒಂದು ಅರ್ಧ ಗಂಟೆ ಹತ್ಕೊಂಡು ಸುಮ್ಮನೆ ಆಗ್ತಾರೆ, ಅವ್ನು ಮಲ್ಕೊಬಿಡ್ತಾನೆ, ಇನ್ನು ಅವ್ನು ಎದ್ದೇಳೋದು ಸಂಜೆನೇ ಬೇಡ ಅಂತ ಅಂದರೆ ನವೀನ್ ಓಕೆ ಬೇಡ ಬಾ ನೀನು ಅಂತ ಕರ್ಕೊಬಂದ್ಬಿಟ್ರು ಅಂತ ನನಗೂ ನವೀನ್ಗೂ ರೋಡ್ ಮಧ್ಯೆ ಕ್ಲ್ಯಾಶು. ಈ ಥರ ಅದೇ ಇರ್ತಾರಲ್ಲ ಮಕ್ಕಳು ಮಾಡೋದಕ್ಕೆ ಮಧ್ಯ ಅಪ್ಪ ಅಮ್ಮನೂ ಬೈಕೊಂಡು ಜಗಳ ಆಡಿಕೊಂಡು ಸೊ ಬಂದ್ವಿ. ಅವತ್ತು ಈ ಮಾರ್ಕೆಟಿಗೆ ಹೋಗಿದ್ದಿನ ಅಂತೂ ಸ್ವಲ್ಪ ಕಷ್ಟನೇ ಆಯಿತು. ನಮ್ಮ ಅಥರ್ವನ ಮೇಂಟೈನ್ ಮಾಡ್ಕೊಂಡು ಕೈಯಲ್ಲಿ ಒಂದು 3-4 ಕವರ್ಗಳು, ಆಮೇಲೆ ಏನು ಮಾಡಿದ್ರು ನಾವೇನು ಸ್ವಲ್ಪ ಕಾರ್ಗೆ ಎತ್ತಿಟ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೋದರು. ಇಲ್ಲಿ ನಾವು ಹಾರ ತೊಗೊಂಡ್ವಿ. ಹಾರ ಇದು ಯಾಕೋ ಚೆನ್ನಾಗಿರಲಿಲ್ಲ, ನಂಗೆ ಇಷ್ಟ ಆಗಲಿಲ್ಲ, ಇದು ಬೇಡ ಅಂತ ಅಂದ್ಬಿಟ್ಟು ಬೇರೆ ಥರದ್ದು ಸ್ವಲ್ಪ ಚೆನ್ನಾಗಿರೋದು ನೋಡೋಣ ಅಂತ ದೊಡ್ಡದು ಸ್ವಲ್ಪ ಹಾರ ತೊಗೊಂಡ್ವಿ. ಅದ್ರ ಜೊತೆಗೆ ಏನಂತ ಅಂದರೆ ಇನ್ನು ನಾವು ಈ ಕೆಲವೊಂದು ಐಟಮ್ಸ್ನ ಫೋನ್ ಮಾಡ್ತಾಯಿದ್ರು, ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ, ಅದನ್ನ ಅಲ್ಲೇ ತೊಗೊಬಂದ್ಬಿಡಿ ಇಲ್ಲೇ ತೊಗೊಬಂದ್ಬಿಡಿ ಅಂತ ಏನೇನು ನೆನ್ಪಿಟ್ಕೊಳಕ್ಕಾಗುತ್ತೆ. ಇನ್ನೊಂದೇನೆಂದರೆ ನಮಗೆ ಈ ಇವರು ಲಿಸ್ಟ್ ಕೊಟ್ಟಿದ್ದು ಮಧ್ಯಾಹ್ನ ಆಗಿದ್ದರಿಂದ ಪೂಜೆಗೆ ಬೇಕಾಗಿರೋದು ಹೊಂಬಾಳೆ ಬೇಕು ಅಂತ ಅಂದರು. ಸೊ ನಾವು ಮಾರ್ಕೆಟಲ್ಲಿ ಸಿಗುತ್ತಾ ನೋಡೋಣ ಅಂತ ಬಂದ್ವಿ. ಅಷ್ಟರಲ್ಲಿ ನವೀನ್ ಅವ್ರ ದೊಡ್ಡಪ್ಪನ ಮಗ ಊರಿಂದ ಕೊಟ್ಟು ಕಳಿಸ್ತೀನಿ, ಹೊಂಬಾಳೆನ ಬಸ್ಗೆ ಹಾಕ್ತೀನಿ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದರು. ಸೊ ಇಲ್ಲಿ ನೋಡಿ, ಇಲ್ಲಿ ಇವ್ರ ಹತ್ರ ಹೊಂಬಾಳೆ ಇತ್ತು ಆಯಿತಾ. ಇಲ್ಲಿ ವಿಚಾರಿಸಿದ್ವಿ ನಾವು, 300 ರೂಪಾಯಿ ಹೇಳಿದ್ರು ಹೊಂಬಾಳೆನ. ಊರಿಂದ ಫ್ರೀಯಾಗಿ ಕೊಟ್ಟು ಕಳಿಸ್ತಾರಲ್ಲ, ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸರಿ ಆಯಿತು ಬಿಡು ಅಂತ ಅಲ್ಲಿ ಕಾಲ್ ಮಾಡೋದಿರ್ಬೋದು, ಮತ್ತು ಇವರು ಪೂಜೆ ಮಾಡೋದಕ್ಕೆ ಇವ್ರುಗಳು ಪುರೋಹಿತರು ಬರ್ತಾಯಿದ್ದೀವಿ ಅಂತಂದರು, ಅವ್ರನ್ನ ಪಿಕ್ ಮಾಡೋದಕ್ಕೆ ಅವ್ರಿಗೆ ಮನೆಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡೋದಿರ್ಬೋದು. ನಾನು ನವೀನ್ ಇಬ್ಬರು ಮಾರ್ಕೆಟಲ್ಲೇ ಇದ್ದೀವಿ. ಒಂಥರ ಈ ಫಂಕ್ಷನ್ಸ್ಗಳು ಮಾಡೋದು ನಿಜವಾಗ್ಲೂ ಈಸಿನೇ ಅಲ್ಲ. ಆಮೇಲೆ ದೇವ್ರು ಗುಡ್ಸೋದಕ್ಕೆ ಸ್ಯಾರಿ ತೊಗೊಬರೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಶಾಪ್ಗೂ ಕೂಡ ಬಂದೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಯಾವ ಥರದ್ದು ಏನು ಅಂತ ಅಂದ್ಬಿಟ್ಟು. ಏನಂತ ಅಂದರೆ ಎಲ್ಲವೂ ಒಂಥರ ಅರ್ಜೆಂಟಲ್ಲೇ ಆಗುತ್ತೆ. ಅಂದರೆ ಬೇರೆ ದಿನ ಮಾಡ್ಕೊಳ್ಳೋದಕ್ಕೆ ಟೈಮೇ ಇರೋದಿಲ್ವಲ್ಲ. ಸೊ ಆಲ್ಮೋಸ್ಟ್ ಏನೇ ಮಾಡಿದ್ರು ಹಿಂದಿನ ದಿನವೇ ಮ್ಯಾಕ್ಸಿಮಮ್ ಕೆಲಸಗಳಾಗೋದು. ನಾನಂತೂ ಫುಲ್ಲು ಹಂಗೆ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೆ. ಫುಲ್ ಇರಿಟೇಟ್ ಆಗ್ತಾಯಿತ್ತು ಕೂದಲೆಲ್ಲ ಬಿಟ್ಟರೆ. ಕೆಲಸ ಗೊತ್ತಲ್ಲ, ಅದರಲ್ಲೂ ನವೀನಂತೂ ಯಾವಾಗಲೂ ಟೆನ್ಷನಲ್ಲೇ ಇರ್ತಾರೆ. ಅವ್ರಿಗೆಲ್ಲರೂ ಹೇಳ್ತಾರೆ, ಏನು ಸರಿ ಯಾವಾಗಲೂ ಟೆನ್ಷನಲ್ಲೇ ಇರ್ತೀರ ಅಂತ ಅಂದ್ಬಿಟ್ಟು. ಅವರು ಟೆನ್ಷನ್ ಮಾಡ್ಕೊಳ್ಳೋದಲ್ಲದೆ ನಮಗೂ ಟೆನ್ಷನ್ ಕೊಡ್ತಾ ಇರ್ತಾರೆ. ಆ್ಯಂಡ್ ಫೈನಲಿ ಸ್ಯಾರಿನ ಸೆಲೆಕ್ಟ್ ಮಾಡಿದೆ ದೇವರಿಗೆ ಉಡ್ಸೋದಕ್ಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಫಸ್ಟ್ ಟೈಮ್ ನಾವು ಮನೆ ಕಟ್ಟಾದ್ಮೇಲೆ ನಮ್ಮ ಸ್ವಂತ ಮನೆಗೆ ನಮ್ಮ ಮನೆ ದೇವ್ರನ್ನ ಕರೆಸ್ತಾ ಇದ್ದೀವಿ. ಏನೋ ಒಂಥರ ಖುಷಿ, ಒಂಥರ ಓಡಾಡಿಕೊಂಡು ಕೆಲಸ ಮಾಡ್ತಾಯಿದ್ರು, ಸ್ಟ್ರೇನ್ ಆಗ್ತಾಯಿದ್ರು ಒಂಥರ ಮನ್ಸಿಗೆ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಂದ ಹಾಗೆ ಬಳೆಗಳು, ಅದು ದೇವ್ರಿಗೆ ಇಡೋದಕ್ಕೆ ಬಳೆ ಎಲ್ಲ ತೊಗೋಬೇಕಲ್ಲ, ಅದನ್ನೆಲ್ಲ ತೊಗೋಣ ಅಂತ ಬಂದೆ. ನನ್ನ ಮಗ ಮೆಹಂದಿ ತೊಗೊಮ್ಮ ಅಂತ ಇದ್ದ. ಅವನಿಗೆ ಮೆಹಂದಿ ನೋಡ್ಬಿಟ್ಟು ಒಂಥರ ಖುಷಿ ಆಗ್ತಿತ್ತು. ಬಟ್ ಅದನ್ನು ಹಾಕ್ಕೊಳ್ಳೋಕ್ಕೂ ನಂಗೆ ಟೈಮ್ ಇಲ್ಲ. ಬೇಡ ಮಗನೇ ಅಂದರೆ ಅವ್ನು ಕೇಳ್ತಾ ಇರಲಿಲ್ಲ. ಅಮ್ಮ ಹಾಕು ಮೆಹಂದಿ ಹಾಕು ಅಂತ ಅಂದ್ಬಿಟ್ಟು. ಅದು ನೋಡಿದಾಗ ನಂಗೆ ನಿಜವಾಗ್ಲೂ ಖುಷಿ ಆಗ್ತಾಯಿತ್ತು. ಎಷ್ಟು ಕೇರ್ ಮಾಡ್ತಾನೆ ನನ್ನ ಮಗ ಇವಾಗಲಿಂದನೇ ಅಂತ ಅಂದ್ಬಿಟ್ಟು. ಸೊ ಅದು ಗಂಡು ಮಕ್ಕಳು ಹೆಣ್ಮಕ್ಳು ಅಂತಲ್ಲ, ಅಂದರೆ ನಾನು ಹಾಕ್ಕೊಳ್ಳೋದು ಏನೇ ಬಂದ್ರೂ, ಒಂದು ಸೀರೆ ಅಂಗಡಿಗೆ ಹೋದ್ರೂ, ಅಮ್ಮ ಈ ಸೀರೆ ತೊಗೋತೀಯ ನೀನು, ಈ ಸೀರೆ ಚೆನ್ನಾಗಿದೆ ನೋಡು ಅಂತ ತೋರಿಸ್ತಾನೆ. ಅದು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮತ್ತು ನನಗೆ ನನ್ನ ಹೇರ್ ಸ್ಟೈಲಿಗೆ ನನಗೆ ಲೋಟಸ್ ಬೇಕಿತ್ತು. ಸೊ ಅದನ್ನು ಮರ್ತ್ಕೊಂಡು ಹೋಗ್ಬಿಟ್ಟಿದ್ವಿ. ಮತ್ತು ಇನ್ನೊಂದೇನೋ ಮಾರ್ಕೆಟಲ್ಲಿ ತೊಗೊಳೋದಿತ್ತು ಅಂತ ಬಂದಾಗ ಅದನ್ನು ಕೂಡ ತೊಗೊಂಡಿದ್ದಾಯಿತು. ಆಮೇಲೆ ನವೀನ್ ಬಸ್ ಸ್ಟ್ಯಾಂಡಿಗೆ ಅವರು ಬಸ್ಗೆ ಹಾಕಿ ಕಳಿಸಿರ್ತೀವಿ ಹೊಂಬಾಳೆ ಅಂದ್ರಲ್ಲ, ಅದು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದರು. ಆ ಗ್ಯಾಪಲ್ಲಿ ನಾನು ಅಥರ್ವಂಗೆ ಏನಾದ್ರು ತಿನ್ಸೋಣ ಅಂತ ಅಂದ್ಬಿಟ್ಟು ಈ ಒಂದು ಹೋಟೆಲಿಗೆ ಬಂದ್ವಿ. ಇದು ಹೋಟೆಲ್ ಬಂದು ಆನಂದ್ ಹೋಟೆಲ್ ಅಂತ ಏನೋ ಇದೆ. ಸೊ ಮಶ್ರೂಮ್ ಫ್ರೈಡ್ ರೈಸ್ನ ಆರ್ಡರ್ ಮಾಡಿದ್ದೆ, ಅವನಿಗೂ ತಿನ್ನಿಸ್ಕೊಂಡು ಅಷ್ಟರಲ್ಲಿ ನವೀನ್ ಹೊಂಬಾಳೆ ಇಸ್ಕೊಂಡು ಬಂದರು. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಸೊ ನೋಡಿ, ಪೂಜೆ ಸಾಮಗ್ರಿಗಳು ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಬಂದು ಈಗ ಇಲ್ಲಿ ಇಟ್ಟಿದ್ದೀವಿ. ನಾವು ಬರೋಷ್ಟರಲ್ಲಿ ಆಲ್ರೆಡಿ ನಮ್ಮ ಭಾವ ಎಲ್ಲ ಬಂದು ಇಲ್ಲಿ ಅವರೆಕಾಯಿ ಬಿಡಿಸಿರೋದು 2 kg ಬೇಕು ಅಂತ ಕೇಳಿದರು. ಅವ್ರು ಬಂದು ಈಗ ಅವರೆಕಾಯಿ ಎಲ್ಲ ಸುಲಿತಾ ಇದ್ದಾರೆ. ಏನೇನು ಬೇಕು ಅದೆಲ್ಲ ತೊಗೊಂಡು ಬಂದಿದ್ರು. ಅಷ್ಟರಲ್ಲಿ ನಮ್ಮ ಮಾವನೂ ಬಂದಿದ್ದರು, ಮತ್ತು ನಮ್ಮ ಅತ್ತಿಗೆ ಮಗ ಕೂಡ ಬಂದಿದ್ದ. ಎಲ್ಲ ಈಗ ನೋಡಿ, ಇದೇನೆ ನಾಳೆಗೆ ನಾವು ದೇವರಿಗೆ ಅಂತ ಅರ್ಪಿಸೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ವ್ಲಾಗ್. ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಆಯಿತಾ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.